ಸಪ್ತಗಿರಿಗಳ ಒಡೆಯ ತಿರುಪತಿ ತಿಮ್ಮಪ್ಪ. ಭಾರತದಲ್ಲಿರೋ ವಿಷ್ಣುವಿನ 8 ಸ್ವಯಂಭೂ ದೇವಾಲಯಗಳಲ್ಲಿ ತಿರುಪತಿ ತಿಮ್ಮಪ್ಪನ ದೇವಾಲಯ ಕೂಡ ಒಂದು. ಈ ದೇವಾಲಯದಲ್ಲಿ ನಡೆಯೋ ಚಮತ್ಕಾರಗಳು ಬೇರೆಲ್ಲೂ ನಡೆಯಲ್ಲ. ತಿರುಪತಿ ತಿಮ್ಮಪ್ಪನ ವಿಗ್ರಹದ ಮೇಲಿರೋದು ನಿಜವಾದ ಕೂದಲುಗಳ. ಈ ದೇವಾಲಯದಲ್ಲಿರೋ ಒಂದು ದೀಪ ಸಾವಿರಾರು ವರ್ಷಗಳಿಂದ ಉರಿತಾನೇ ಇದೆ. ತಿಮ್ಮಪ್ಪನ ವಿಗ್ರಹವನ್ನ ಭೂಮಿಯ ಮೇಲಿನ ಯಾವುದೇ ವಸ್ತುವಿನಿಂದ ಮಾಡಲಾಗಿಲ್ಲ. ಹಾಗಾದ್ರೆ ಈ ವಿಗ್ರಹ ಎಲ್ಲಿಂದ ಬಂತು? ತಿಮ್ಮಪ್ಪನ ವಿಗ್ರಹಕ್ಕೆ ಕಿವಿ ಕೊಟ್ಟು ಕೇಳಿದ್ರೆ ಸಮುದ್ರದ ಅಲೆಗಳ ಸದ್ದು ಕೇಳಿಸುತ್ತಂತೆ. ಇದು ನಿಜಾನಾ? ಈ ರೀತಿ ಸಾಕಷ್ಟು ರಹಸ್ಯಗಳಿವೆ. ಎಲ್ಲ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡಕ್ಕೆ ಹೊರಟಿದ್ದೀವಿ. ಸೊ ವಿಡಿಯೋ ಕಡೆ ಬರೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತಿರುಪತಿ ತಿಮ್ಮಪ್ಪನ ಈ ದೇವಾಲಯ ಪ್ರಪಂಚದಲ್ಲೇ ಅತಿ ಹೆಚ್ಚು ಶ್ರೀಮಂತವಾದ ದೇವಾಲಯ. ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ದೇವಾಲಯಕ್ಕೆ ಭೇಟಿ ನೀಡ್ತಾರೆ. ದೇವಾಲಯದ ಮುಖ್ಯ ದ್ವಾರದ ಬದಿಯಲ್ಲೇ ಒಂದು ಬೆತ್ತದ ಕೋಲಿದೆ. ವೆಂಕಟೇಶ್ವರ ಸ್ವಾಮಿಗಳು ಚಿಕ್ಕವರಿದ್ದಾಗ ಅವರ ಶಿಕ್ಷಕರು ಸ್ವಾಮಿಗೆ ಹೊಡೆಯೋದಕ್ಕೆ ಇದೇ ಕೋಲನ್ನ ಉಪಯೋಗಿಸ್ತಿದ್ರು ಅನ್ನೋ ನಂಬಿಕೆ ಇದೆ. ಹೀಗೆ ಒಂದು ದಿನ ಸ್ವಾಮಿಗಳಿಗೆ ಹೊಡೆಯುವಾಗ ಶಿಕ್ಷಕರು ಮಿಸ್ ಆಗಿ ಸ್ವಾಮಿಗಳ ಮುಖಕ್ಕೆ ಕೋಲು ತಾಗಿಸಿ ಬಿಡ್ತಾರೆ. ಅದರಿಂದ ಸ್ವಾಮಿಗಳ ಮುಖದ ಮೇಲೆ ಗಾಯ ಉಂಟಾಗಿ ಬಿಡುತ್ತೆ. ಆ ಗಾಯವನ್ನ ವಾಸಿ ಮಾಡೋದಕ್ಕಂತ ಗಂಧದ ಲೇಪವನ್ನ ಹಚ್ಚುತ್ತಾರೆ. ಇದೇ ಕಾರಣಕ್ಕೆ ಇವತ್ತಿಗೂ ಕೂಡ ತಿರುಪತಿ ತಿಮ್ಮಪ್ಪನ ವಿಗ್ರಹದ ಮುಖದ ಭಾಗಕ್ಕೆ ಗಂಧದ ಲೇಪವನ್ನ ಹಚ್ಚಲಾಗತ್ತೆ. ಇನ್ನು ತಿಮ್ಮಪ್ಪನ ವಿಗ್ರಹದ ಮೇಲಿರೋದು ನಿಜವಾದ ಕೂದಲಾಗಿದೆ. ಇನ್ನು ತಿಮ್ಮಪ್ಪನ ನೈವೇದ್ಯಕ್ಕಾಗಿ ಸಾಮಗ್ರಿಗಳು ತಿರುಮಲದಲ್ಲಿರೋ ಒಂದು ಗುಪ್ತ ಹಳ್ಳಿಯಿಂದ ಬರುತ್ತೆ. ಈ ಹಳ್ಳಿ ಎಲ್ಲಿದೆ, ಹೇಗಿದೆ ಅನ್ನೋದು ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ದೇವರ ವಿಗ್ರಹ ದೇವಾಲಯದ ಮಧ್ಯಭಾಗದಲ್ಲಿ ಇರೋದನ್ನ ಎಲ್ಲರೂ ನೋಡೇ ಇರ್ತೀರಾ. ಆದರೆ ತಿರುಪತಿ ತಿಮ್ಮಪ್ಪನ ದೇವಾಲಯದಲ್ಲಿ ದೇವರ ವಿಗ್ರಹ ಗರ್ಭಗುಡಿಯ ಬಲಭಾಗದಲ್ಲಿದೆ. ಅಷ್ಟೇ ಅಲ್ಲ, ದೇವರಿಗೆ ಬಳಸುವ ಹೂಗಳನ್ನ ದೇವಸ್ಥಾನದಿಂದ ಆಚೆ ತರೋದಿಲ್ಲ. ಬದಲಾಗಿ ಗರ್ಭಗುಡಿಯ ಹಿಂದೆನೆ ಒಂದು ಜಲಪಾತವಿದೆ. ದೇವರಿಗೆ ಬಳಸಿದ ಎಲ್ಲಾ ಹೂಗಳನ್ನ ಆ ಜಲಪಾತದಲ್ಲಿ ವಿಸರ್ಜಿಸಲಾಗತ್ತೆ. ಪೂಜೆಯ ವೇಳೆಯಲ್ಲಿ ಪೂಜಾರಿಗಳು ಆ ಇಡೀ ದಿನ ಯಾವುದೇ ಕಾರಣಕ್ಕೂ ವಿಗ್ರಹದ ಹಿಂದೆ ನೋಡುವಂತಿಲ್ಲ. ಅಷ್ಟೇ ಅಲ್ಲ, ಈ ವಿಗ್ರಹಕ್ಕೆ ಮನುಷ್ಯರಿಗೆ ಬರೋ ತರ ಬೆವರು ಕೂಡ ಬರುತ್ತೆ. ಈ ವಿಗ್ರಹದ ಬೆನ್ನಿನ ಭಾಗಕ್ಕೆ ಕಿವಿಯನ್ನು ಕೊಟ್ಟು ಕೇಳಿದ್ರೆ ಸಮುದ್ರದ ಅಲೆಗಳ ಸದ್ದು ಕೇಳಿಸುತ್ತಂತೆ. ಈ ಬೆಟ್ಟಗಳಲ್ಲಿ ಒಂದು ಗುಹೆ ಇದೆ. ಆ ಗುಹೆಯನ್ನ ವೈಕುಂಠ ಗುಹೆ ಅಂತಾನೂ ಕರೀತಾರೆ. ಸ್ವಯಂ ಶ್ರೀ ವಿಷ್ಣು ಈ ಜಾಗದಲ್ಲಿ ವಿಶ್ರಮಿಸಿದ್ರು ಅನ್ನೋ ನಂಬಿಕೆ ಇದೆ. ಆದ್ರೆ ಅಚ್ಚರಿಯ ವಿಷಯ ಏನಂದ್ರೆ ಇಲ್ಲಿವರೆಗೂ ಆ ಗುಹೆಯನ್ನ ಯಾರೂ ಕೂಡ ನೋಡಿಲ್ಲ. ದೇವಾಲಯದಲ್ಲಿ ಒಂದು ದೀಪವಿದೆ. ಈ ದೀಪ ಸಾವಿರಾರು ವರ್ಷಗಳಿಂದ ಉರಿತಾನೆ ಇದೆ. ಇವತ್ತಿನವರೆಗೂ ಈ ದೀಪ ಆರೇ ಇಲ್ವಂತೆ. ಇದರ ಹಿಂದೆ ಇರೋ ಕಾರಣ ಕಂಡುಹಿಡಿಯೋದಕ್ಕೆ ಸೈಂಟಿಸ್ಟ್ಗಳ ಕೈಲೂ ಆಗಿಲ್ಲ. ಅದು ಅಲ್ಲದೆ ತಿಮ್ಮಪ್ಪನ ವಿಗ್ರಹವನ್ನ ಭೂಮಿ ಮೇಲಿರೋ ಯಾವುದೇ ಕಲ್ಲಿನಿಂದಲೂ ಅಥವಾ ಭೂಮಿ ಮೇಲಿರೋ ಯಾವುದೇ ವಸ್ತುಗಳಿಂದಲೂ ಮಾಡಲಾಗಿಲ್ಲ ಅಂತ ಸ್ವತಃ ಸೈಂಟಿಸ್ಟ್ಗಳೇ ಒಪ್ಕೋತಾರೆ. ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಈ ವಿಗ್ರಹ ಭೂಮಿಯ ಒಳಪದರದಲ್ಲಿ ಸಿಗೋ ಕಲ್ಲಿನಿಂದ ಮಾಡಲಾಗಿದ್ಯಂತೆ. ಆದ್ರೆ ಭಕ್ತಾದಿಗಳು ಹೇಳೋ ಪ್ರಕಾರ ಈ ವಿಗ್ರಹ ವೈಕುಂಠದಿಂದ ಬಂದಿದೆ ಅಂತ ನಂಬಲಾಗತ್ತೆ. ಈ ದೇವಾಲಯವನ್ನ 1800ನೇ ಇಸವಿಯಲ್ಲಿ 12 ವರ್ಷಗಳ ಕಾಲ ಮುಚ್ಚಲಾಗುತ್ತೆ. ಇದಕ್ಕೆ ಕಾರಣ ಅಲ್ಲಿನ ರಾಜ ರಾಜ್ಯದ್ರೋಹದ ಅಪರಾಧ ಮೇರೆಗೆ ವರ್ಷಕ್ಕೆ ಒಬ್ಬರಂತೆ 12 ಜನರನ್ನ ದೇವಾಲಯದ ಗೋಡೆಗೆ ನೇಣು ಹಾಕಿದ್ದಂತೆ. ಆದ್ರೆ 12 ವರ್ಷಗಳಾದ್ಮೇಲೆ ದೇವಾಲಯದ ಗೋಪುರದಲ್ಲಿ ಸ್ವಯಂ ತಿಮ್ಮಪ್ಪನೇ ಕಾಣಿಸಿಕೊಂಡ ಕಾರಣ ದೇವಾಲಯವನ್ನ ಮತ್ತೆ ತೆಗೆಯಲಾಗುತ್ತೆ. ಪ್ರತಿದಿನ ಬೆಳಗಿನ ಜಾವ 4:30ಯ ಸಮಯದಲ್ಲಿ ವಿಗ್ರಹದ ತಾಪಮಾನ 110 ಡಿಗ್ರಿ ಫ್ಯಾರನೀಟ್ ಇರುತ್ತಂತೆ. ಅಷ್ಟೇ ಅಲ್ಲ, ರಾತ್ರಿ ನೈವೇದ್ಯ ಆದ ನಂತರ ಗರ್ಭಗುಡಿಯಿಂದ ಒಂದು ಬೆಕ್ಕು ಆಚೆ ಹೋಗುತ್ತಂತೆ. ಈ ಬೆಕ್ಕು ಎಲ್ಲಿಂದ ಬಂತು, ಹೇಗ್ ಬಂತು ಅಂತ ಇಲ್ಲಿವರೆಗೂ ಗೊತ್ತಾಗಿಲ್ವಂತೆ. ಈ ದೇವಾಲಯದಲ್ಲಿ ಸಾಕಷ್ಟು
ಬಿಡಿಸಲಾಗದಷ್ಟು ರಹಸ್ಯಗಳಿವೆ. ವೆಂಕಟೇಶ್ವರ ಸ್ವಾಮಿ ತಮ್ಮ ಮದುವೆಗೆ ಕುಬೇರನಿಂದ ಸಾಲವನ್ನ ಪಡೆದಿರ್ತಾರೆ. ಆ ಸಾಲದ ದಾಖಲೆಗಳು ಕೂಡ ಈ ದೇವಾಲಯದಲ್ಲಿ ಕಾಣಬಹುದಾಗಿದೆ. ಪ್ರತಿಯೊಬ್ಬರೂ ಕೂಡ ಅವರ ಜೀವನದಲ್ಲಿ ಒಂದು ಸಲನಾದ್ರೂ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಲೇಬೇಕು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.